ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆನೇ ನನ್ನ ಮಗನ ಕಂಪ್ಯೂಟರ್ ಎಕ್ಸಾಮ್ ಇತ್ತು ಇವತ್ತು. ಅದಕ್ಕೆ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಮಾಡ್ಕೊತಿದ್ದೀನಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದಮೇಲೆ ದೇವ್ರಿಗೆ ಪೂಜೆ ಮಾಡಿಕೊಂಡ್ರೆ ಮನೇಲಿ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಒಂಥರ ಪಾಸಿಟಿವ್ ಫೀಲ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಎದ್ದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ. ಹಂಗೆ ಆಚೆ ಕಡೆನೂ ಹೋಗ್ಬಿಟ್ಟು ಸ್ವಲ್ಪ ತುಳಸಿ ಗಿಡಕ್ಕೆ ನೀರೆಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಉದ್ದಿನ ಕಡ್ಡಿನ ತಗೋತಿದ್ದೀನಿ. ಆಲ್ರೆಡಿ ನೀರೆಲ್ಲ ಸ್ವಲ್ಪ ತುಳಸಿ ಗಿಡ ಯಾಕೋ ಒಣಗ್ದಂಗೆ ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ರಂಗೋಲಿ ಹಾಕಿ ನೀರು ಹಾಕಿದೆ. ಒಳಗಡೆ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ಆಚೆ ಕಡೆ ತುಳಸಿ ಗಿಡಕ್ಕೂ ಕೂಡ ಉದ್ದಿನ ಕಡ್ಡಿ ಎಲ್ಲ ಹಚ್ಕೊಂಡೆ ನಾನು. ನೋಡ್ಬೋದು ಫ್ರೆಂಡ್ಸ್, ನನ್ನ ಮಗಂದು ಇವತ್ತು ಕಂಪ್ಯೂಟರ್ ಎಕ್ಸಾಮ್ ಇದೆ. ಅದಕ್ಕೆ ಸ್ವಲ್ಪ ಓದಿಸಿದ್ದೀನಿ, ಅಂದರೆ ಮಷಿನ್ಸು ಅದು ಇದು ಓದಿಸಿದ್ದೀನಿ. ಅಲ್ಲಿ ಕಂಪ್ಯೂಟರ್ ಡ್ರಾ ಮಾಡ್ತಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣ ಅಂದರೆ 7:15 ಎದ್ದ ಅವನು. ಎದ್ದ ತಕ್ಷಣ ಸ್ವಲ್ಪ ನಾನು ನೈಟ್ ಹೇಳ್ಬಿಟ್ಟು ಮಲಗಿಸಿದ್ದೆ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಓದಿಸ್ತೀನಿ ಅಂತ. ಅದಕ್ಕೆ ಹೇಳ್ಬಿಟ್ಟು ಓದಿಸ್ಕೊಂಡ. ಇವಾಗ ಕಂಪ್ಯೂಟರ್ ಡ್ರಾ ಮಾಡ್ತಿದ್ದಾನೆ. ಅವ್ನು ನೋಡಿಬಿಟ್ಟು ಇವಳು ಕೂಡ ಕಂಪ್ಯೂಟರ್ ಡ್ರಾ ಮಾಡ್ತಿದ್ದಾಳೆ. ಅಂದರೆ ಕಂಪ್ಯೂಟರ್ ಡ್ರಾ ಮಾಡೋದು ಹೇಳ್ಬೋದು ಅಂತ ಅಂದಾಜಿಗೆ ಡ್ರಾ ಮಾಡಿಸ್ತಿದ್ದೀನಿ. ಅವ್ನಿಗೆ ಬರುತ್ತೆ. CPU, ಕೀಬೋರ್ಡು, ಮೌಸು ಎಲ್ಲ ಕೂಡ ಡ್ರಾ ಮಾಡ್ತಾನೆ. ನೋಡಿ, ಇಲ್ಲಿ ಮಾಡಿದ್ದಾನೆ, ಚೆನ್ನಾಗೇ ಡ್ರಾ ಮಾಡ್ತಾನೆ. ಸ್ವಲ್ಪ ಜಾಸ್ತಿ ಕೋಲ್ಡ್ ಇರೋದ್ರಿಂದ ಟೋಪಿ ಹಾಕಿದ್ದೀನಿ ಇಬ್ಬರಿಗೂ ಕೂಡ. ನೋಡ್ಬೋದು, ಅವರಿಬ್ಬರು ಕೂಡ ಓದ್ಕೊತಿದ್ದಾರೆ. ನಾನು ಸ್ವಲ್ಪ ತಲೆ ಸ್ನಾನ ಮಾಡಿರೋದ್ರಿಂದ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಕೋಲ್ಡ್ ಅನ್ನಿಸೋ ಥರ ಆಗಿಬಿಡುತ್ತೆ. ಅಂದರೆ ಕೂದಲೆಲ್ಲ ಒದ್ದೆ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತ ಮಿನಿ ಮಷಿನ್ ತರಿಸಿದೆ ನಾನು. ಅದರಿಂದ ಡ್ರೈ ಮಾಡ್ಕೊತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಕ್ಯೂಟಾಗಿ. ಎಲ್ಲೇ ಹೋದರೂ ಜರ್ನಿಲೂ ಕೂಡ ಪೋರ್ಟೇಬಲ್ ಆಗಿರುತ್ತೆ, ತೊಗೊಂಡು ಹೋಗ್ಬೋದು ಎಲ್ಲೋದ್ರೂ ಕೂಡ. ಮತ್ತು ಚೆನ್ನಾಗಿ ಸ್ವಲ್ಪ ಮೇಲೆ ನಾವು ಎಲ್ಲಾದರೂ ಅರ್ಜೆಂಟಲ್ಲಿ ಹೋಗಬೇಕು ಅಂದರೆ ಹೇರ್ನ ಚೆನ್ನಾಗಿ ಡ್ರೈ ಮಾಡಿಕೊಡುತ್ತೆ. ನೋಡಿ, ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತ ಹಂಗಂಗೆ ಡ್ರೈ ಮಾಡ್ಕೊತಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಕೂದಲೆಲ್ಲ ಡ್ರೈ ಮಾಡ್ಕೊಂಡ್ಬಿಟ್ಟು ಹಿಂಗೆ ಮೇಲೆ ಹಾಕ್ಕೊಂಡಿದ್ದೀನಿ, ಕ್ಲಚ್ ಹಾಕ್ಕೊಂಡಿದ್ದೀನಿ, ಕ್ಲಿಪ್ಪು. ಅಂದರೆ ಇನ್ನೂ ಸ್ವಲ್ಪ ಒಣಗಿಲ್ಲ, ಡ್ರೈ ಮಾಡ್ಕೊಂಡಿದ್ದೀನಿ. ಬಟ್ ಒಳಗಡೆ ಎಲ್ಲ ಹಸಿನೇ ಇರುತ್ತಲ್ವ, ಸ್ವಲ್ಪ ಆಚೆ ಕಡೆ ಹೋಗಿ ಬಂದುಬಿಟ್ರೆ ಡ್ರೈ ಆಗಿಬಿಡುತ್ತೆ ಫುಲ್ಲು ಅಂತ ಈ ರೀತಿ ಕ್ಲಿಪ್ನ ಹಾಕಿದ್ದೀನಿ. ನನ್ನ ಮಗ ಸ್ಕೂಲಿಗೆ ಹೋದ, ಸ್ವಲ್ಪ ಆಚೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಡಸ್ಟ್ಬಿನ್ ಇದೆ ಆಲ್ರೆಡಿ ನಮ್ಮ ಮನೇಲಿ, ಬಟ್ ಕ್ಯಾಪ್ ಇರೋ ಡಸ್ಟ್ಬಿನ್ ತರೋಣ ಅಂತ ಆಚೆ ಕಡೆ ಇಟ್ಟರು. ನಮ್ಮ ಮನೇಲಿ ಹೆಂಗಾಗುತ್ತೆ ಅಂದರೆ, ಡಸ್ಟ್ಬಿನ್ ತಂದಿರ್ತೀವಲ್ವ, ಕ್ಲೋಸ್ ಮಾಡೋ ಡಸ್ಟ್ಬಿನ್ ಇಲ್ಲ, ಓಪನ್ ಡಸ್ಟ್ಬಿನ್ ತಂದಿದ್ದೀವಿ. ಅದನ್ನು ಆಚೆ ಕಡೆ ಇಟ್ಬಿಟ್ರೆ ಬೆಕ್ಕೆಲ್ಲ ಬಂದು ಕಸ ಎಲ್ಲ ಕಿತ್ತಾಡಿ ಹೋಗ್ಬಿಡುತ್ತೆ. ಅದಕ್ಕೆ ಕ್ಯಾಪ್ ಇರೋ ಡಸ್ಟ್ಬಿನ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬರಬೇಕು ಆಚೆ. ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ, ಬಟ್ಟೆ ವಾಶ್ ಮಾಡ್ಕೊತೀನಿ. ಬೆಳಗ್ಗೆ ತಿಂಡಿ ಎಲ್ಲ ತಿಂದು ನನ್ನ ಮಗ ಕೂಡ ಸ್ಕೂಲಿಗೆ ಹೋದ. ಟಿಫಿನ್ ಎಲ್ಲ ತಿಂದಿದ್ದಾಯಿತು. ನನ್ನ ಮಗಳು ಇಲ್ಲಿ ಆಟ ಆಡ್ತಿದ್ದಾಳೆ. ಬೇಗ ಬೇಗ ಬಟ್ಟೆ ವಾಶ್ ಮಾಡ್ಕೊಂಡ್ಬಿಟ್ರೆ, ಸ್ವಲ್ಪ ಮೋಡ ಆಗಿದೆ, ಮಳೆ ಬರೋ ಥರ ಕ್ಲೈಮೇಟ್ ಇರೋದ್ರಿಂದ ಬಟ್ಟೆ ವಾಶ್ ಮಾಡಿಬಿಟ್ಟು ಮೇಲ್ಗಡೆನೇ ಒಣಗಿಸಿ ಬಂದುಬಿಟ್ರೆ ನಾವು ಹೋಗಿ ಬರುವಷ್ಟರಲ್ಲಿ ಒಣಗಿಬಿಟ್ಟಿರುತ್ತೆ. ಇವಾಗ ಬಟ್ಟೆ ವಾಶ್ ಮಾಡ್ಕೊತೀವಿ. ನೋಡ್ಬೋದು ಫ್ರೆಂಡ್ಸ್, ಬಟ್ಟೆ ಎಲ್ಲ ತೊಗೊಂಡೆ ನಾನು. ಇಲ್ಲಿ ನಮ್ಮ ಮನೆ ಮುಂದೆ ತಾಯಿ ಮತ್ತು ಮಗು ಆಕಳು ಬಂದಿದೆ, ತೋರಿಸ್ತೀನಿ ರೀ. ನೋಡ್ಬೋದು, ಕಾಣಿಸ್ತಿದೆ. ಆಗ್ಲಿಂದ ಇಲ್ಲೇ ಕುಂತಿದೆ ಅದು. ನಾನು ಹೋಗ್ಬಿಟ್ಟು ರೊಟ್ಟಿ ಎಲ್ಲ ಹಾಕಿ ಬಂದಿದ್ದೀನಿ. ಅಲ್ಲಿ ಹಾಕಿರೋದು ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ. ರೊಟ್ಟಿ ಹಾಕಿ ಬಂದೆ ನಾನು ಆಗಲೇ ನನ್ನ ಮಗನ ಕೆಳಗಡೆ ಬಿಡೋಕ್ಕೆ ಹೋದಾಗ. ತಿಂದಿದೆ ಅದು. ನೋಡಿ, ಎಷ್ಟೇ ಆದರೂ ಮಕ್ಕಳೇ ಅಲ್ವಾ, ಯಾರಿಗೇ ಆಗಲಿ. ಇದೆಲ್ಲನೂ ನೆನ್ನೆ ಬಟ್ಟೆಗಳು. ನೆನ್ನೆ ಸ್ವಲ್ಪ ಮಳೆ ಬಂದಿತ್ತು, ಒಣಗಿರಲಿಲ್ಲ, ಅದಕ್ಕೆ ಹಾಗೆ ಬಿಟ್ಟಿದೆ. ಇವಾಗ ಒಣಗಿದೆ, ಎಲ್ಲನೂ ತೆಗೆದುಬಿಡ್ತೀನಿ ಫಸ್ಟು. ಇದನ್ನೆಲ್ಲನೂ ತೆಗೆದುಬಿಟ್ಟು ಇವಾಗ ವಾಶ್ ಮಾಡಿರೋ ಬಟ್ಟೆನ ಮೇಲ್ಗಡೆನೇ ಒಣಗಿಸಿ ಬಂದುಬಿಡ್ತೀನಿ. ಸ್ವಲ್ಪ ಬಿಸಿಲು ಬಿಟ್ಟಿದೆ ಇವಾಗ. ಇಡು
ಹೌದು, ನಾನು ಬಟ್ಟೆ ಒಣಗಿಸ್ಬೇಕಂತೆ ಅವಳು ಕ್ಲಿಪ್ ಹಾಕ್ತೀನಿ ಅಂತಿದ್ದಾಳೆ. ಕ್ಲಿಪ್ ಡಬ್ಬನ ಎತ್ಕೊಂಡು ಹೋಗ್ತಿದ್ದಾಳೆ. ನಾನು ಬಕೆಟ್ ಎತ್ಕೊಂಡು ಹೋಗ್ತೀನಿ. ಆಯಿತು, ಬಟ್ಟೆ ಎಲ್ಲ ಒಣಗಿಸಿದ್ದು. ಸ್ವಲ್ಪ ಬಿಸಿಲು ಬಂದಿದೆ. ಸ್ವಲ್ಪ ಬಿಸಿಲು ಬಂದರೂ ನೋಡಿ ಕಣ್ಣು ಕುಕ್ಕುತ್ತೆ. ಏನು ಅಂದರೆ ಮನೆಯಲ್ಲೇ ಕೂತು ಕೂತು ಹೆಂಗಾಗ್ಬಿಟ್ಟಿರ್ತೀವಿ ಅಂದರೆ ಆಚೆ ಕಡೆ ಬಂದಾಗ ಸ್ವಲ್ಪ ಬಿಸಿಲು ಬಿದ್ದರೂ ಕಣ್ಣು ತೆಗೆಯೋದಕ್ಕಾಗಲ್ಲ, ಆ ರೀತಿ ಆಗಿಬಿಟ್ಟಿರ್ತೀವಿ. ಇಡು, ನಾನು ಎತ್ಕೊಂಡು ಹೋಗ್ತೀನಿ, ಕೊಡು. ಹಾಂ, ಅದಿಟ್ಕೊ. ಇವಾಗ ಎಲ್ಲ ಕೆಲಸನೂ ಮುಗೀತು. ಆಮೇಲೆ 12 ಗಂಟೆ ಆದಾಗ ಅಡುಗೆ ಮಾಡಿಕೊಂಡ್ರೆ ಅಡುಗೆ ಕೂಡ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಆಚೆ ಹೋಗ್ಬರ್ತೀನಿ. ನಾವು ಹೋಗ್ತಿದ್ದೀವಿ. ಇವಾಗ ನನ್ನ ಮಗಳು ಆಲ್ರೆಡಿ ಹೋಗ್ಬಿಟ್ಟು ಕೆಳಗಡೆ ನಿಂತಿದ್ದಾಳೆ. ತಗೊಂಡು ಬಂದ್ವಿ. ಅಂದರೆ ಕ್ಯಾಪ್ ಇರೋದು ಬೇಕು ಅಂತಲೇ ಡಸ್ಟ್ಬಿನ್ ತರಕ್ಕೆ ಹೋಗಿದ್ದೆ ನಾನು. ಕ್ಯಾಪ್ ಇಲ್ಲದೆ ಇರೋದು ಇತ್ತು ಆಲ್ರೆಡಿ ನೋಡಿ, ಬಟ್ ಇದು ಕ್ಯಾಪ್ ಇರಲಿಲ್ಲ, ಅಂದರೆ ಆಚೆ ಕಡೆ ಇಡೋದಕ್ಕೆ ಅಂತ. ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ. ರೆಡ್ ಕಲರು, ಬ್ಲೂ, ರೆಡ್ ಮತ್ತು ಕ್ರೀಮ್ ಕಲರ್ ಇತ್ತು. ನಾವು ರೆಡ್ ಕಲರ್ ಇರಲಿ ಅಂತ ರೆಡ್ ಕಲರ್ ತೊಗೊಂಡು ಬಂದ್ವಿ. ಅಂದರೆ ಕಸ ತುಂಬಿಟ್ಟು ಆಚೆ ಕಡೆ ಇಟ್ಟರು ಬೆಕ್ಕು ಏನು ಮಾಡೋದಿಲ್ಲ, ಅಂದರೆ ಕ್ಯಾಪ್ ಓಪನ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಬೀಳ್ಸುತ್ತೆ ಅನ್ನೋದಾದರೆ ಈ ಕಡೆ ಮಕ್ಕ ಮಾಡಿ ತಿರುಗಿಸ್ಬಿಟ್ಟಿಟ್ರೆ ಬೀಳ್ಸೋ ಭಯನೂ ಇರೋದಿಲ್ಲ. ಅದಕ್ಕೆ ಕ್ಯಾಪ್ ಇರೋ ಡಸ್ಟ್ಬಿನ್ನ ತೊಗೊಂಡು ಬಂದ್ವಿ. ಅಂದರೆ ಕಸದ ಗಾಡಿ ಒಂದೊಂದು ದಿವಸ ಬರುತ್ತೆ, ಒಂದೊಂದು ದಿವಸ ಬರದೇ ಇರೋ ಟೈಮಲ್ಲಿ ಒಳಗಡೆ ಇಟ್ಟಾಗ ಸಣ್ಣ ನೊರ್ಚು ಅಂತ ಅಂತಾರಲ್ಲ, ಸಣ್ಣ ನೊಣಗಳಾಗ್ಬಿಡುತ್ತೆ ಕಸಕ್ಕೆ. ಅದಕ್ಕೆ ಬೇಡ ಅದನ್ನು ಇವಾಗ ನಾವು ಆಲ್ರೆಡಿ ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಬಕೆಟ್ ಥರನೇ ಇರೋದ್ರಿಂದ ಬಾತ್ರೂಮಲ್ಲಿ ಇಟ್ಬಿಡೋಕ್ಕಾಗುತ್ತೆ. ಇದನ್ನು ಕಸ ತಂಬಿಟ್ಟು ಆಚೆ ಕಡೆ ಇಟ್ಟರು ಬೆಕ್ಕು ಏನು ಮಾಡೋದಿಲ್ಲ, ಸ್ಮೆಲ್ಲು ಬರೋದಿಲ್ಲ ಅಂತ ಈ ಥರ ಡಸ್ಟ್ಬಿನ್ ತೊಗೊಂಡು ಬಂದೆ. ಇದನ್ನು ತರೋದಕ್ಕೆ ಅಂತ ಹೋಗಿ ಒಂದು ಟ್ರೇ ತಂದೆ. ಇದೇನಕ್ಕೆ ಅಂದರೆ ಫ್ರಿಜ್ ಮೇಲೆ ಒಂದಿಷ್ಟು ಪವರ್ ಬ್ಯಾಂಕು, ಅಂದರೆ ಕಾಯಿನ್ಸ್ಗಳು, ನೀರು ತುಂಬೋಕ್ಕೆ ಅಂತ ಕ್ಯಾನ್ ತುಂಬ್ಕೊಳ್ಳೋದಕ್ಕೆ ಇಟ್ಟಿರ್ತೀವಿ. ಕಾಯಿನ್ಸ್ಗಳು, ಸ್ವಲ್ಪ ನನ್ನ ಮಕ್ಕಳು ಸಿರಪ್ಗಳು ಹಂಗಂಗೆ ಇಟ್ಟಿರ್ತೀನಿ. ಅದಕ್ಕೆ ಇದ್ರಲ್ಲಿ ಹಾಕಿಟ್ರೆ ನೀಟಾಗಿ ಕೂಡ ಅನಿಸುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತ ಇದೊಂದು ಟ್ರೇ ತೊಗೊಂಡು ಬಂದೆ. ಇದಕ್ಕಿಂತಲೂ ದೊಡ್ಡ ಸೈಜಲ್ಲಿತ್ತು, ಬಟ್ ಬೇಡ ದೊಡ್ಡ ಸೈಜ್ದು, ಚಿಕ್ಕದೇ ಇರಲಿ ಚೆನ್ನಾಗಿರುತ್ತೆ. ದೊಡ್ಡ ಸೈಜ್ ತಂದುಬಿಟ್ರೆ ಹೆಂಗಾಗುತ್ತಂತೆ ಮತ್ತೆ ವೇಸ್ಟ್ ಸಾಮಾನುಗಳೆಲ್ಲ ಅಲ್ಲಲ್ಲೇ ತುಂಬಿಟ್ಬಿಡ್ತೀವಿ. ಇರೋ ಸ್ಪೇಸಲ್ಲೇ ನೀಟಾಗಿ ಇಟ್ಕೋಬೇಕು ಅಂದರೆ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ಮ್ಯಾಟ್ ತೊಗೊಂಡು ಬಂದೆ ಹಾಲಲ್ಲಿ, ಅಂದರೆ ವೆಲ್ಕಮ್ ಅಂತ ಬರ್ತಿರೋದು ಮ್ಯಾಟು. ಚೆನ್ನಾಗಿ ಕಾಣಿಸುತ್ತೆ ಹಾಲಲ್ಲಿ, ಫ್ರಂಟ್ ಡೋರ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಟೈಲ್ಸ್ ಮೇಲೆ ಜಾರೋ ಥರ ಇದ್ದರೆ ಹೆಂಗಾಗ್ಬಿಡುತ್ತೆ ಅಂದರೆ ಕಾಲು ಒರ್ಸೋಕ್ಕೆ ಹೋದಾಗ ಆ ಮ್ಯಾಟ್ ಜಾರ್ ಬಿಡುತ್ತೆ. ಆವಾಗ ಏನಾಗುತ್ತೆ, ಜಾರ್ ಬಿದ್ದುಬಿಡ್ತೀವಿ ನಾವು ಕೂಡ. ಕಾಲು ಒರ್ಸಕ್ಕೆ ಹೋದ್ ಸಡನ್ನಾಗಿ ಕಾಲು ಇಟ್ಬಿಟ್ರೆ ಜಾರ್ ಬಿಡುತ್ತೆ ಮ್ಯಾಟ್ಗಳು, ಗ್ರಿಪ್ ಇರಲ್ಲ, ಟೈಲ್ಸ್ಗೆ ಗ್ರಿಪ್ ಸಿಗೋದಿಲ್ಲ. ಅದಕ್ಕೆ ಈ ರೀತಿದು ಗ್ರಿಪ್ ಸಿಗುತ್ತೆ, ಅಂದರೆ ಟೈಲ್ಸ್ಗೆ ಸ್ಟಿಕ್ ಅಂಟ್ಕೊಳ್ಳೋ ರೀತಿಯೇ ಇರುತ್ತೆ, ಸ್ಟಿಕ್ ಆಗಿಬಿಡುತ್ತೆ. ಅದಕ್ಕೆ ಈ ಮ್ಯಾಟ್ನ ತೊಗೊಂಡು ಬಂದೆ. ಚೆನ್ನಾಗಿದೆ, ವೆಲ್ಕಮ್ ಅಂತ ಬರೆದಿದೆ. ಬ್ಲೂ ಕಲರು, ಗೋಲ್ಡ್, ಸ್ವಲ್ಪ ಲೈಟ್ ಗೋಲ್ಡಲ್ಲಿ ಬರೆದಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡು ಬಂದೆ. ಅಂದರೆ ಒಂದು ಐಟಮ್ ತರೋಕ್ಕೆ ಅಂತ ಹೋಗಿ 3 ಐಟಮ್ ತರೋ ಥರ ಆಯಿತು. ನಮ್ಮ ಮನೆಯವ್ರು ಇವಾಗ ನಮ್ಮನ್ನು ಬಿಟ್ಬಿಟ್ಟು ನನ್ನ ಮಗನ ಕರೆಯೋದಕ್ಕೆ ಅಂತ ಹೋಗಿದ್ದಾರೆ. ನನ್ನ ಮಗಳು ಅಲ್ಲಿ ನಿಂತ್ಬಿಟ್ಟು ಇಣಕಿ ನೋಡ್ತಿದ್ದಾಳೆ. ಇವಾಗಷ್ಟೇ ಬಂದ್ವಿ ನಾವು ಎಲ್ಲ ತೊಗೊಂಡು. ಇವಾಗ ಫ್ರಿಜ್ ಮೇಲಿರೋ ಐಟಮ್ಸ್ನೆಲ್ಲ ಇದರಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡು ಬಿಡ್ತೀನಿ ಫಸ್ಟು. ಆಮೇಲೆ ಡಸ್ಟ್ಬಿನಲ್ಲಿ ನಾನು ಓಪನ್ ಇರೋ ಡಸ್ಟ್ಬಿನ್ ಆಗಲಿ ಕ್ಲೋಸ್ ಇರೋ ಡಸ್ಟ್ಬಿನ್ ಆಗಲಿ
ಹಂಗಂಗೆ ಕಸ ಹಾಕೋದಿಲ್ಲ ನಾನು. ಯಾವಾಗಲೂ ಹೆಂಗೆ ಮಾಡ್ತೀನಿ ಅಂದರೆ ಒಳಗಡೆ ಒಂದು ಕವರ್ನ ಹಾಕ್ಬಿಟ್ಟು ಕವರಲ್ಲೇ ಕಸ ಹಾಕೋದು. ಅಂದರೆ ಡಸ್ಟ್ಬಿನ್ ಕೂಡ ಗಲೀಜಾಗಲ್ಲ, ಮತ್ತು ಕಸ ಆ ಕಡೆ ಈ ಕಡೆ ಆಗೋದಿಲ್ಲ ಅಂತ. ಅವ್ರು ಕಸದ ಗಾಡಿಯವ್ರು ಬಂದುಬಿಟ್ಟು ಕವರ್ ಎತ್ಕೊಂಡು ಹೋಗ್ಬಿಟ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಕಸ ಎತ್ಕೊಳ್ಳೋದಕ್ಕೆ. ಅದಕ್ಕೆ ಕವರ್ ಹಾಕ್ಬಿಟ್ಟು ಹಾಕ್ತೀನಿ. ಇವಾಗ ಆಲ್ರೆಡಿ ನೋಡಿ ಇಟ್ಟಿದ್ದೀನಿ ಕವರು. ನೀಟಾಗಿ ಹಾಕ್ಬಿಟ್ಟು ಇರೋ ಕಸನೆಲ್ಲ ತುಂಬಿಸ್ಬೇಕು. ಫಸ್ಟು ಇದನ್ನು ಜೋಡಿಸ್ಕೊಂಡು ಬಿಡ್ತೀನಿ. ಇದ್ರಲ್ಲಿ ಕುಂದ ತಂದಿದ್ರು ನಮ್ಮ ಮನೆಯವರು, ಖಾಲಿ ಆಗೋಗ್ಬಿಟ್ಟಿದೆ. ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ. ಇದು ನಿನ್ನೆ ನೈಟ್ ಸ್ವಲ್ಪ ನನ್ನ ಮಗನಿಗೆ ಆದಷ್ಟು ನಾನು ಮಕ್ಕಳು ಎಕ್ಸ್ಟ್ರಾ ಸಿರಪ್ಗಳು ತಂದಿರ್ತೀವಲ್ವ, ಅಂದರೆ ಸಡನ್ನಾಗಿ ಜ್ವರ ಬಂದಾಗ ಕೋಲ್ಡ್ ಆದಾಗ ಹಾಕೋದಕ್ಕೆ ಅಂತ ಈ ಸಿರಪ್ಗಳನ್ನ ಸ್ವಲ್ಪ ಕೋಲ್ಡ್ ಇರೋ ಪ್ಲೇಸಲ್ಲೇ ಇಡಬೇಕು. ನಾನು ಬೀರೋ ಒಳಗಡೆನೇ ಇಟ್ಬಿಡ್ತೀನಿ. ನೆನ್ನೆ ನೈಟ್ ನನ್ನ ಮಗನಿಗೆ ಸ್ವಲ್ಪ ಮೈ ಬೆಚ್ಚಗೆ ಅನ್ನಿಸ್ತಿತ್ತು ಅಂತ ಹಾಕಿದ್ದೆ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಇದನ್ನು ಮತ್ತೆ ಬೀರೋ ಒಳಗಡೆನೇ ಇಟ್ಬಿಡ್ತೀನಿ ನಾನು. ಇದನ್ನು ಆಚೆ ಕಡೆ ಇಡೋ ಅವಶ್ಯಕತೆಯೇ ಇರೋದಿಲ್ಲ. ನಮ್ಮ ಯೂಟ್ಯೂಬರ್ಗಳಿಗೆ ಮೇನ್ ಐಟಮ್ ಟ್ರೈಪಾಡು, ಇದನ್ನೊಂದು ಇಲ್ಲಿ ಇಟ್ಟಿರ್ತೀನಿ. ಒಂದು ರಿಂಗ್ ಲೈಟ್ ಇಟ್ಟೋ ಟ್ರೈಪಾಡ್ ಬಂದುಬಿಟ್ಟು ಯೂಸ್ ಆದಾಗಷ್ಟೇ ತೆಗ್ದಿರ್ತೀನಿ, ಮತ್ತು ಒಳಗಡೆನೇ ಇಟ್ಬಿಟ್ಟಿರ್ತೀನಿ. ನನ್ನ ಸ್ಪೆಕ್ಸ್ ಬಾಕ್ಸು, ಇದರಲ್ಲಿ ಸ್ವಲ್ಪ ಸೋಪು, ಅಂದರೆ ಊಟ ಮಾಡೆಲ್ಲ ತಿಂತಿರ್ತೀವಲ್ವ, ಸೋಪು, ಮತ್ತು ಸ್ಕ್ರೂ ಡ್ರೈವರು, ಒಂದೆರಡು ಚಾಕ್ಲೇಟ್ಸು, ವಿಕ್ಸ್ ಚಾಕ್ಲೇಟು, ಅಂದರೆ ಚಿಕ್ಕ ಚಿಕ್ಕ ಐಟಮ್ಸು ಆ ಕಡೆ ಈ ಕಡೆ ಬೀಳೋದೇನು ಒಂದು ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ನೀರು ತುಂಬ್ತಿರ್ತೀವಲ್ವ, ಕ್ಯಾನು, ಫಿಲ್ಟರ್ ಕ್ಯಾನ್ ತುಂಬೋದಕ್ಕೆ ಅಂತ ಕಾಯಿನ್ಸ್ಗಳಿಟ್ಟಿರ್ತೀನಿ. ಅಂದರೆ ಪಟ್ಟಂಥ ಕಾಯಿನ್ಸ್ನ ತೊಗೊಂಡು ಕ್ಯಾನ್ ತುಂಬ್ಕೊಂಡು ಬರ್ಬೋದು ಅಂತ ಈಸಿಯಾಗಿ ಕೈಗೆ ಸಿಗೋ ಥರ ಐಟಮ್ಸ್ನ ಇದರಲ್ಲಿ ಇಟ್ಟಿರ್ತೀನಿ ಯಾವಾಗಲೂ. ಇವುಗಳನ್ನೇ ನೀಟಾಗಿ ಇದರಲ್ಲಿ ಜೋಡಿಸ್ಕೊಂಡ್ರೆ ಒಂದರಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ. ಪವರ್ ಬ್ಯಾಂಕ್ ನೋಡ್ಬೋದು ಫ್ರೆಂಡ್ಸ್, ಎಲ್ಲನೂ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಅಂದರೆ ಫ್ರಿಜ್ ಮೇಲೆ ಎಲ್ಲನೂ ಒಂದೊಂದಾಗೆ ಬಿದ್ದಿರೋದೇನು ಒಂದು ಟ್ರೇನಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನೀಟಾಗಿ ಅನಿಸುತ್ತೆ ಅಂತ ಈ ಟ್ರೇನ ತೊಗೊಂಡು ಬಂದಿದ್ದೆ ನಾನು. ಚೆನ್ನಾಗಿ ಕಾಣಿಸ್ತಿದೆ. ಫ್ರಿಜ್ ಫುಲ್ಲು ಖಾಲಿ, ಅಲ್ಲಿ ಒಂದು ಸೈಡ್ ಎಲ್ಲನೂ ಸಾಮಾನುಗಳು ಒಂದೇ ಇದರಲ್ಲಿ ಕೂತ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ, ಮತ್ತು ನೀಟಾಗಿ ಕಾಣಿಸುತ್ತೆ. ಸಾಮಾನುಗಳು ಏನು ಚಿಕ್ಕ ಚಿಕ್ಕ ಐಟಮ್ಸ್ ಇದ್ದರೆ ಎಲ್ಲನೂ ಅಲ್ಲೇ ಸಿಕ್ಬಿಡುತ್ತೆ ಅನ್ನೋ ಥರನೇ ಇರುತ್ತೆ. ನೋಡ್ಬೋದು ಇವಾಗ ಈ ಮ್ಯಾಟನ್ನು ಇಲ್ಲಿ ಮೇನ್ ಡೋರ್ಗಂತಲೇ ತಂದಿರೋದು ನಾನು. ಆಚೆ ಕಡೆಯಿಂದ ಬರೋವ್ರಿಗೂ ಕೂಡ ಚೆನ್ನಾಗಿರುತ್ತೆ, ಮತ್ತು ವೆಲ್ಕಮ್ ಅಂತ ಬರ್ದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಹೊರಗಿಂದ ಅಂದರೆ ಆಚೆ ಕಡೆ ಹೋಗಿ ಒಳಗಡೆ ಬರ್ತೀವಿ ಅಂದರೆ ನಮಗೆ ಒಂಥರ ಖುಷಿ ಅನಿಸುತ್ತೆ. ವೆಲ್ಕಮ್ ಇದ್ದಿದ್ದು ನೋಡಿಬಿಟ್ಟು ಉಲ್ಟಾ ಹಾಕ್ಬಿಟ್ಟು ನಾನು ಆಚೆ ಕಡೆಯಿಂದ ನೋಡಿದ್ರೆ ಉಲ್ಟಾ ಇದೆ, ಒಳಗಡೆಯಿಂದ ನೋಡಿದ್ರೆ ಕರೆಕ್ಟಾಗಿದೆ. ಈ ರೀತಿ ಇದ್ರೇ ಕರೆಕ್ಟಾಗಿರುತ್ತೆ. ನೋಡ್ಬೋದು ಆಚೆ ಕಡೆಯಿಂದ ಬಂದರೆ ವೆಲ್ಕಮ್ ಅಂತ ಕಾಣಿಸುತ್ತೆ. ಈ ರೀತಿ ಹಾಕಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಎಲ್ಲ ಕೆಲಸನೂ ಮುಗಿದಿದೆ. ಇವಾಗ ನೈಟ್ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಪಾಯಸ ಮಾಡ್ಕೊತಿದ್ದೀನಿ. ಅಂದರೆ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ. ನನ್ನ ಮಕ್ಳಿಗೂ ಕೂಡ ಫೇವ್ರೆಟ್, ನಮಗೂ ಕೂಡ ಫೇವ್ರೆಟ್. ಇವಾಗ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ. ನೋಡ್ಬೋದು ಪಾಯಸ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಶಾವಿಗೆ, ಸಣ್ಣ ಶಾವಿಗೆ ಸಿಗುತ್ತಲ್ಲ ಆ ಶಾವಿಗೆಯಿಂದನೇ ಮಾಡ್ಕೊತೀನಿ ನಾನು. ಚೆನ್ನಾಗಿರುತ್ತೆ ಟೇಸ್ಟು. ಚಿಕ್ಕ ಶಾವಿಗೆ ಹಾಕ್ಕೊಂಡ್ರೆ ಪಾಯಸ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಗ್ಲಾಸ್ ಡಬ್ಬಿನ ಹಾಕಿಟ್ಟಿವ್ರ, ಇದು ಕಾಫಿ ಪೌಡ್ರದ್ದು ಡಬ್ಬಿ. ಇದು ತುಪ್ಪನ ತಂದಿದ್ದಾದಮೇಲೆ ಈ ರೀತಿ ಗ್ಲಾಸ್ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಪ್ಲಾಸ್ಟಿಕಲ್ಲಿ ಇಡೋದ್ರಿಂದ ತುಪ್ಪ ಚೆನ್ನಾಗಿರಲ್ಲ, ಅದಕ್ಕೆ ಈ ರೀತಿ ಗ್ಲಾಸ್ ಡಬ್ಬಿ ಇದೆ ಕಾಫಿ ಪೌಡರ್ದು. ಶಾವಿಗೆದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊತೀನಿ. ಆಲ್ರೆಡಿ ನಾನು ರೆಸಿಪಿ ವಿಡಿಯೋಗಳು ಶೇರ್ ಮಾಡ್ಕೊಂಡಿದ್ದೀನಲ್ವ, ಆವಾಗ ಶಾವಿಗೆ ಪಾಯಸದ ಫುಲ್ಲು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಬೇಗ ಗಟ್ಟಿಯಾಗಲ್ಲ ಈ ರೀತಿ ಮಾಡಿದ್ರೆ ಪಾಯಸ. ಒಬ್ಬೊಬ್ರು ಮಾಡೋ ಪಾಯಸ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಮಾಡಿದ ತಕ್ಷಣ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಮಾಡಿದ್ರೆ ಬೇಗ ಗಟ್ಟಿಯಾಗಲ್ಲ. ನೋಡ್ಬೋದು ಶಾವಿಗೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಬೌಲ್ಗೆ.
ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟ ಆಗುತ್ತೆ ಅದೆಲ್ಲನೂ ಹಾಕ್ಕೋಬೋದು. ನಾನು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊತೀನಿ. ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಂಡಿರ್ಬೇಕು. ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಜಜ್ಜಿದ್ದೀನಿ. ಪೂರ್ತಿ ಡ್ರೈ ಫ್ರೂಟ್ಸ್ ಹಾಕೋ ಬದಲು ಸ್ವಲ್ಪ ಕಟ್ ಮಾಡಿ ಇಲ್ಲ ಸ್ವಲ್ಪ ಜಜ್ಜಿಬಿಟ್ಟು ತಗೋಬೋದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದನ್ನು ಕೂಡ. ಇದು ಕೂಡ ರೋಸ್ಟ್ ಆದಮೇಲೆ ಶಾವಿಗೆ ಜೊತೆನೇ ತೆಗೆದಿಟ್ಕೊಂಡ್ಬಿಡೋಣ. ಇದನ್ನು ಕೂಡ ಶಾವಿಗೆ ಜೊತೆನೇ ತೆಗೆದಿಟ್ಕೊಂಡ್ಬಿಡ್ತೀನಿ ಎಲ್ಲನೂ. ನೋಡಿ, ಇದೇ ಬೌಲಲ್ಲಿ ಒಂದು ಕಡೆ ಡ್ರೈ ಫ್ರೂಟ್ಸ್ ಇದೆ, ಒಂದು ಕಡೆ ಶಾವಿಗೆ ಇದೆ. ನೋಡಿ, ಒಂದು 3/4 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತೀನಿ. ಹಾಲು ಸ್ವಲ್ಪ ಬಾಯ್ಲ್ ಆಗಬೇಕು, ನಂತರನೇ ಸಕ್ಕರೆ ಸೇರಿಸ್ಕೋಬೇಕು. ನಾವು ಮುಂಚೆನೇ ಸಕ್ಕರೆ ಸೇರಿಸ್ಕೊಂಡ್ರೆ ಹಾಲು ಬೇಗ ಬಾಯ್ಲ್ ಆಗೋದಿಲ್ಲ. ಸ್ವಲ್ಪ ಬಾಯ್ಲ್ ಆದಮೇಲೆ ಸಕ್ಕರೆ ಸೇರಿಸ್ಕೊಂಡ್ರೆ ಸಕ್ಕರೆ ಬೇಗ ಕರಗುತ್ತೆ. ಇದೊಂದು ಚೂರು ಬಾಯ್ಲ್ ಆಗಲಿ. ನೋಡ್ಬೋದು, ಈ ರೀತಿ ಹಾಲು ಸ್ವಲ್ಪ ಬಾಯ್ಲ್ ಆಗ್ತಿದೆ ಅಂದಾಗ ನಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೋಬೇಕು. ನೋಡ್ಬೋದು, ಈ ರೀತಿ ಸಕ್ಕರೆ ಹಾಕಿದಾದ್ಮೇಲೆ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು. ಇದೆಲ್ಲನೂ ಚೆನ್ನಾಗಿ ಸಕ್ಕರೆ ಕರಗಲಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಮಿನಿಮಮ್ ಸಕ್ಕರೆ ಕರಗೋವರೆಗೂ ಹಾಲನ್ನ ಬಾಯ್ಲ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಸಕ್ಕರೆ ಕರಗಿದಾದ್ಮೇಲೆ ನಾವು ರೋಸ್ಟ್ ಇಟ್ಕೊಂಡಿರೋ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು. ಶಾವಿಗೆ ಹಾಕಿದ್ದಾದ್ಮೇಲೆ ಫುಲ್ಲು ತೆಳ್ಳಗಿರೋ ಶಾವಿಗೆ ತೊಗೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಇದಕ್ಕೆ ಇದೆಲ್ಲ ಶಾವಿಗೆ, ಬಾದಾಮಿ, ಗೋಡಂಬಿ ಇದೆಲ್ಲನೂ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ಶಾವಿಗೆ ಬೆಂದಾದ್ಮೇಲೆ ಪಾಯಸ ರೆಡಿ ಆಗಿಬಿಡುತ್ತೆ. ಶಾವಿಗೆ ಬೇಯೋದಕ್ಕೆ 1 ನಿಮಿಷ ಸಾಕಾಗುತ್ತೆ ಅಷ್ಟೇ. ನೋಡಿ, ಶಾವಿಗೆ ಎಲ್ಲ ಹಾಕಿದ್ದಾದ್ಮೇಲೆ ಇದಕ್ಕೆ 1-2 ಏಲಕ್ಕಿದು ಪೌಡ್ರ್ ಹಾಕ್ಕೊಂಡ್ಬಿಡೋಣ. ನೋಡ್ಬೋದು, ಶಾವಿಗೆ ಸ್ವಲ್ಪ ಬೆಂದಿದೆ ಅಂದಾಗ ಏಲಕ್ಕಿ ಪುಡಿನ ಹಾಕ್ಕೊತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಾಯಸ ರೆಡಿ ಆಗಿಬಿಡುತ್ತೆ. ನೋಡಿ, ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ ಮಾಡಿದಾಗ. ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಶಾವಿಗೆ ಕೂಡ ಸಾಫ್ಟ್ ಆಗಿಬಿಡುತ್ತೆ ಮತ್ತು ಟೇಸ್ಟಿಯಾಗಿರೋ ಪಾಯಸ ಕೂಡ ರೆಡಿ ಆಗಿಬಿಡುತ್ತೆ. ಇಷ್ಟೇ ನೋಡಿ ಫ್ರೆಂಡ್ಸ್, ಕ್ವಿಕ್ಕಾಗಿ ಪಾಯಸನ ರೆಡಿ ಮಾಡ್ಕೋಬೋದು ನಾವು. ನೋಡ್ಬೋದು, ಈ ರೀತಿ ಬಂದಿದೆ ಪಾಯಸ. ಮತ್ತು ಬೇಗ ಕೂಡ ಗಟ್ಟಿ ಆಗೋದಿಲ್ಲ. ಅಂದರೆ ನಾವು ಮಾಡಿ ಇಟ್ಬಿಟ್ರೆ 1-2 ಗಂಟೆ 3 ಗಂಟೆನಾದರೂ ಗಟ್ಟಿ ಆಗೋದಿಲ್ಲ. ಅಂದರೆ ತಣ್ಣಗಾದ್ಮೇಲೆ ಕೂಡ 1-2 ಗಂಟೆ 3 ಗಂಟೆ ಇಡ್ಬೋದು ನಾವು. ಇದೇ ರೀತಿ ಇರುತ್ತೆ. ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಏಲಕ್ಕಿ ಫ್ಲೇವರು, ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿರೋದ್ರಿಂದ, ತುಪ್ಪ ಎಲ್ಲ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿದೆ ಪಾಯಸ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಯಸ ಕೂಡ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.